ನೋಡಿ ಗೌಡ್ರೆ, ಅದು ಯಾರು ಕಂತ್ರಿ ಮುಂಡೆ ಹೂ ಅನ್ಕೊಳ್ಳೋಣ. ಈ ಊರಲ್ಲಿ ಹಿಂಗ್ ಮಾಡ್ಬಿಟ್ಟು ಹೋಗುವುದಾರಲ್ಲ, ಈ ಊರಲ್ಲಿ ಯಾರು ಮಾಟ ಮಂತ್ರ ಮಾಡಿಸ್ತಾರೆ ಅಂತ ಗೊತ್ತೇನ್ರಿ ಗೌಡ್ರೆ ನಿಮ್ಗೇನಾದ್ರು? ಇಲ್ಕಣ್ ಗಂಗಮ್ಮ, ಅವೆಲ್ಲ ನಾನು ನಂಬಕ್ಕೆ ಹೋಗಲ್ಲ ನೋಡು. ನಾನ್ ಚಂದ್ರು ಫೋನ್ ಹಚ್ಚಿದಾಗ ಯಾರ್ಗ ಏನೋ ಹುಷಾರಿಲ್ಲ ಅನ್ಸುತ್ತೆ ಅಂತ ಅನ್ಕೊಂಡ್ರೆ ಇದೇನ್ ಹಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ಮನೆ ಮುಂದೆ ಎಲ್ಲ ರಂಗಲೆ ಬಿಟ್ಟು ಕುಂಕುಮ ಹಾಕಿ ನಿಂಬೆಹಣ್ಣೆಲ್ಲ ಹಾಕಿ. ಮನೇಲಿ ನೀವೆಲ್ಲ ಇದ್ವಾ? ಆಚೆ ಹಿಂಗ್ ಮಾಡ್ದಾಗ ಸ್ವಲ್ಪನು ನಿಮ್ಗೆ ಶಬ್ದ ಗಿಬ್ದ ಅಂತ ಏನು ಗೊತ್ತಾಗ್ಲಿಲ್ವೇನೋ? ಅಯ್ಯೋ ಇಲ್ಲ ಕಣ್ರಿ ಗೌಡ್ರೆ, ನನಗೆ ನಿದ್ದೆನೆ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಗೌಡ್ರೆ. ಆದ್ರೂ ಆಚೆ ಹೋಗೋಣ ಅಂತ ಅನ್ಕೊಂಡೆ. ಈಗೇನ್ ಎದ್ದೋಗೋದು ಅಂತ, ಎದ್ದೋದ್ರೆ ಇನ್ನೂ ನಿದ್ದೆ ಹೋಗ್ಬಿಡುತ್ತಂತ ಹೋಗ್ಲಿಲ್ಲ ಕಣ್ರಿ ಗೌಡ್ರೆ. ಒಂದ್ಸತಿ ಏನಾದ್ರು ಆಚೆ ಹೋಗಿದ್ರೆ ಅದು ಯಾರಂತ ಸಿಗಾಕೊಳ್ಳೋರಲ್ಲ ಗೌಡ್ರೆ. ಎಂತ ಕೆಲಸ ಆಗೋಯ್ತಂತ ಅದೇ ಮನ್ಸಲ್ಲಿ ಕೊರಿತೈತ್ ನಂಗೂ ಅತ್ಲಾಗಿ. ಬಿಡಿ ಗಂಗಮ್ಮ, ಅವೆಲ್ಲ ಏನು ನಡೆಯಕ್ಕಿಲ್ಲ. ಹಂಗೆಲ್ಲ ಮಾಡಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ಬಿಡೋದು. ಸುಮ್ಕಿರಿ. ನಾನೇನು ಇವಕ್ಕೆಲ್ಲ ಹೆದರ್ಕಿಲ್ಲ ಗೌಡ್ರೆ. ಆದ್ರೂ ಒಬ್ಬ ಮಗ ಒಬ್ಬ ಮೊಮ್ಮಗ ಇದ್ದಾನಲ್ಲ, ಅದೇ ಏನಾದ್ರು ಮಾಡ್ಬಿಟ್ಟಾರು ಅಂತ ಒಂಥರ ಹಂಗೆ ಮನ್ಸಲ್ಲಿ ಏನೇನೋ ಆಗ್ತೈತೆ ಆಟೆ. ಬಿಡಿ, ಎಂತದು ಆಗಕ್ಕಿಲ್ಲ. ದೇವ್ರಿಗೆ ಕೇಳ್ಕೊಂಬರಕ್ ಹೋಗಿದ್ರಲ್ಲ, ದೇವ್ರ ಏನಂತ ಹೇಳಿದ್ರು? ನಿಂಬೆ ಹಣ್ಣು ಮಂತ್ರಿಸ್ಕೊಟ್ಟಾಯ್ತು ಗೌಡ್ರೆ. 3 ದಿನ ಮನೇಲಿ ಇರ್ಬೇಡಿ ಅಂತ ಹೇಳೋರೆ. ಮನೇಲಿ 3 ದಿನ ಇರಬಾರ್ದು. ಅದೇ ಇವಳು ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಯಾರು ನಮ್ ಗೀತಾ ಅವ್ರ ಅಪ್ಪ ಅಮ್ಮನ ಮನೆಗೇನಾ? ಹ್ಞೂ ಗೌಡ್ರೆ. ಇನ್ನೇನ್ ಮಾಡಕ್ಕಾಗುತ್ತೆ ನೋಡಿ. ಇವಾಗ ಒಂದ್ಸತಿನೂ ಹೋಗಿಲ್ಲ ಅವ್ರ ಮನೆಗೆ ನಾನು, ಇದೆ ಮೊದ್ಲಕ್ಕಿತ್ತ. ಗೀತಮ್ಮ, ನಿಮ್ಮ ಮನೇಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಬ್ರೇನ ಇರೋದು? ಹಾ ಗೌಡ್ರೆ, ನಾನು ಒಬ್ಳೆ ಮಗಳು, ನಮ್ಮ ಅಪ್ಪ ಅಮ್ಮ ಇಬ್ರೇ ಇರೋದು. ಅವ್ರ ಊರಲ್ಲಿಲ್ಲ ಸದ್ಯಕ್ಕೆ, ಕೆಲ್ಸದಲ್ಲಿ ಇರ್ತಾರೆ. ಮನೆಯಲ್ಲಿ ಹೋಗಿ ನಾವೇ ಇರ್ತೀವಿ. ಒಳ್ಳೇದ್ ಬಿಡು. ಮೊದ್ಲು ಜಾಸ್ತಿ ಹೊತ್ತು ಇರಕ್ ಹೋಗ್ಬೇಡಿ. ಹೆಂಗಾದ್ರೂ ಇರ್ಲಿ, ಹೋಗ್ಬಿಡಿ. ಗೌಡ್ರೆ, ಈಗ 10 ಗಂಟೆ ಟ್ರೈನ್ ಐತಂತೆ. 10 ಗಂಟೆ ಟ್ರೈನಿಗೆ ಹೋಗ್ತೀವಿ. ಇನ್ನೇನ್ ಮಾಡದ? ಸರಿ ಕಣ್ ಗಂಗಮ್ಮ. ಚಂದ್ರು, ಮತ್ ನಾನು ಇನ್ನೇನು ಹೊರಡೋಣ? ಕಣ್ರಿ ಗೌಡ್ರೆ, 3 ದಿನ ಮಂತವೇನು ಇರಕ್ಕಿಲ್ವಲ್ಲ, ಹಂಗೆ ಮಂತವ ಒಂದ್ ಸ್ವಲ್ಪ ಬಂದ್ ನೋಡ್ತೀನಿ. ಸಿದ್ದಜ್ಜಗೆ ಹೇಳಿದೀನಿ, ತೋಟ ಎಲ್ಲ ನೋಡ್ಕೋತೀನಿ ಅಂತ ಹೇಳವ್ರೆ. ಗಂಗಣ್ಣ ಮತ್ತೆ ಅವ್ರ ಹೆಂಡತಿ ಇಲ್ಲೇ ಬಂದು ಆಚೆ ಏನಾದ್ರು ನೋಡ್ತಿರ್ತೀವಿ ರಾತ್ರಿ ಎಲ್ಲ ಅಂತ ಹೇಳವ್ರೆ. ನೀವಂಕಿಂತ ಬಂದು ನೋಡ್ತೀರಿ ಗೌಡ್ರೆ. ಸರಿ ತಗ, ಆಯ್ತು. ನಾನೆಲ್ಲ ನೋಡ್ಕೋತೀನಿ ಇಲ್ಲಿ ಮಂತವ. ನೀವು ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಸರಿ ಗೌಡ್ರೆ, ಆಯ್ತು. ಅಮ್ಮಿ ಗೀತಾ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯೇನು? ಬಟ್ಟೆ ಬರೆ ಎಲ್ಲ ಹಾಕೊಂಡಿದ್ಯೇನು? ಹಾಕಂಡ್ರಿ ಅತ್ತೆ, ಎಲ್ಲ ಹಾಕೊಂಡಿದ್ದೀನಿ. ಈಗೇನು ಹೊರಡೋದು ಆಟೆ. ಸರಿ, ನಂಗೂ ಬೇರೆ ಕೆಲಸ ಇದ್ದಾವೆ. ನಾನಿನ್ನು ಹೊರಡ್ತೀವಿ. ನೀವು ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಅಲ್ಲಿ ಕಣಮ್ಮಣ್ಣಿ ಗೀತಾ, ನಿಮ್ಮ ಅಪ್ಪ ಅಮ್ಮ ಬೇರೆ ಇಲ್ಲ ಅಂತಿದೀಯಾ? ನಾವೇ ಹೋಗಿ ಏನ್ ಮಾಡೋದಲ್ಲಿ ನಿಮ್ಮ ಮನೇಲಿ? ಅಯ್ಯ ಅತ್ತೆ, ಅಲ್ಲಿ ಕೆಲ್ಸದವರೆಲ್ಲ ಇರ್ತಾರೆ, ಬನ್ನಿ. ಅದೇನಾಗ್ಬಿಡಕ್ಕಿಲ್ಲ. ತೋಟದ ಮನೆ ಅಂತೀಯವ್ವ. ನಂಗಂತೂ ಊರ ಸುತ್ತಾಡಿ ಕಾಲೇ ಇರಕ್ಕಿಲ್ಲ ಅಂತೀನಿ. ಆ ತೋಟದ ಮನೇಲಿ ಹೆಂಗಿರ್ಲಿ ಅಂತ ನಾನು. ಅಯ್ಯ ಅಮ್ಮ, ಒಂದ್ ಕಿತ್ತ ಅವ್ರ ಮನೆಗೆ ಹೋಗಿ ನೋಡು. ನೀನೇ ಬರಕ್ಕಿಲ್ಲ ಅಂತ ಹೇಳ್ತೀಯ. ಸೀಮೆಲಿಲ್ದ ಮನೆ ಏನಿಲ್ಲ ಅವ್ರದ್ದು. ನಡಿ ಹೋಗೋಣ. ಅಮ್ಮಣ್ಣಿ ಗೀತಾ, ಇದಾ ನಿಮ್ ಮನೆ? ಇನ್ನೇನ್ ಬಾಡಿಗೆ ಮನೆಗೇನಂತೆ ಕರ್ಕೊಂಬರಕ್ಕಾಗುತ್ತೆ? ಇದೇ ನಮ್ಮ ಮನೆ. ಅಪ್ಪ, ನನಗೆ ಎಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ನಮ್ಮ ಮನೆ ನೋಡಿ. ಎಷ್ಟೊಂದು ವರ್ಷಗಳಾಗಿತ್ತು. ಇದೇ ಅಮ್ಮವ್ರ ಮನೆ. ನಾನು ಒಂದ್ ಕಿತಾಬ್ ಬಂದಿದ್ದೀನಿ. ನೀನ್ ಯಾವಾಗ್ಲೂ ಬಂದಿದ್ದೆ ಇವ್ರ ಮನೆಗೆ? ಅಯ್ಯ ಅತ್ತೆ, ಇವ್ನಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ, ಹಂಗೆ ಕರ್ಕೊಂಬಂದಿದ್ದೆ. ನಿಮ್ಗೆ ಯಾರಿಗೂ ಹೇಳ್ದಂಗೆ. ಓ, ಇವೆಲ್ಲ ಮಾಡಿದಿರೇನು ನನಗೆ ಗೊತ್ತಿಲ್ಲದೆ. ಆದ್ರೂ ಮನೆ ನೋಡಿ ನನ್ನ ತಲೆನ ಗಿರ್ರ ಅಂತ ಇಟ್ಕಣೆ. ನೀನ್ ಈ ಮನೇಲಿ ಬೆಳೆದು ಬಂದಿದ್ದೀಯೇನು? ಹೇಳಿಲ್ವೇನಮ್ಮ ನಿಂಗೆ? ಅವ್ರ ಮನೆ ನೋಡಿದ್ರೆ ನೀನೇ ಬರಕ್ಕಿಲ್ಲ ಅಂತವಾ? ನೀನ್ ಯಾವಾಗ್ಲೂ ಬಂದಿದ್ದೆ ಇವ್ರ ಮನೆಗೆ? ನಾನು ಒಂದಿಸ್ಕಿತ ಬಂದಿಲ್ವಲ್ಲ ಮದ್ವೆ ಆಗಿದ್ದ. ಮದ್ವೆ ಆದ್ಮೇಲೆ ಬಂದಿಲ್ಲ ಕಣಮ್ಮ. ಮದ್ದಕ್ಕಿಂತ ಮುಂಚೆ ಲವ್ ಮಾಡ್ತಿದ್ನಲ್ಲ, ಆಗೊಂದ್ಕಿತ ಬಂದಿದ್ದೆ. ನಮ್ಮ ಅಪ್ಪ ಅಮ್ಮಂಕಿತ ಒಂದ್ಸತಿ ಮಾತಾಡೋ ಅಂತ ಗೋಗರ್ದಿದ್ಲು. ಆಗ ಮಾತಾಡಕ್ಕೆ ಅಂತ ಬಂದಿದ್ದೆ ಕಣಮ್ಮ. ಓ, ಮಾತುಕತೆ ಎಲ್ಲ ನನಗೆ ಹೇಳ್ದೆ ಮೊದ್ಲೇ ಮುಗಿಸಿದ್ದೇನು? ಕಣಮ್ಮ. ಅವಾಗ ಓದ್ತಿದ್ನಲ್ಲ, ಅವಾಗ ಬಂದಿದ್ದೆ. ಇವ್ರ ಅಮ್ಮ ಅಪ್ಪ ಕೊಡಕ್ಕಿಲ್ಲ ಅಂತ ಹೇಳಿದ್ರಲ್ಲ, ಆಮೇಲೆ ಓಡೋಗ್ ಮದ್ವೆ ಆಗಿದ್ ನಾವು. ಓ, ನಾನ್ ತೋಟದ ಮನೆ ಅಂದಾಗ ಏನಾದ್ರೂ ಆಳ್ ಕೊಂಪೆ ಇರುತ್ತೆ, ಸೊರ ಮನೆ ಏನಾದ್ರೂ ಇರುತ್ತೆ ಅನ್ಕೊಂಡ್ರೆ ಇದೆಲ್ಲ ಅರಮನೆ ಇದ್ದಂಗಿದೆ. ಅಯ್ಯ ಬನ್ನಿ ಅತ್ತೆ, ಇಷ್ಟ ಇಲ್ಲ. ನಮ್ಮ ಮನೆಗೆ ಬಂದು ಎಷ್ಟೊಂದು ದಿನ ಆಗಾಯ್ತು. ಸರಿ ಬನ್ನಿ, ಒಳಗಡೆ ಹೋಗಿ ನೋಡೋಣ. ಇನ್ನು ತೋರಿಸ್ತೀನಿ ಬನ್ನಿ ನಮ್ಮ ಮನೆ. ಎಲ್ಲ ಚಂದ್ರು, ಇದು ನಿಜವಾಗ್ಲೂ ಗೀತನ್ ಮನೆ ಏನಾ? ನಿಜವಾಗ್ಲೂ ಗೀತನ್ ಮನೆನೇ ಕಣಮ್ಮ. ಅಲ್ಲ, ಇಷ್ಟೊಂದು ದೊಡ್ಡ ಮನೇಲಿದ್ದು ನಮ್ದೇ ಆಳ್ಕೊಂಪೆ ಕಳ್ಳ ಇವ್ರ ಮನೆಗೆ ಹೋಲಿಸ್ಕೊಂಡ್ರೆ ನಮ್ಮ ಮನೇಲಿ ಇವಳು ಹೆಂಗ ಸಂಸಾರ ಮಾಡ್ತಾವಳೆ ಕಣಮ್ಮ. ಲವ್ ಮಾಡಿ ಕಟ್ಕೊಂಡ್ ಬಂದಿದ್ದಲ್ಲ, ಇನ್ನೇನ್ ಬಡ್ ಬರಕ್ಕಾಗತ್ತೇನ? ಸುಮ್ಕಿರು, ನಿನ್ಗೆ ಅವೆಲ್ಲ ತಿಳಿಯಕ್ಕಿಲ್ಲ. ಅಯ್ಯ, ಏನ ಇವಳಿಗೇನು ಬರ್ದಿಲ್ದಿರುವಾಗ ನಾನು ನಾಟಕ ಮಾಡ್ತಾವಳೆ ಅಂತ ಅನ್ಕೊಂಡಿದ್ದೆ. ಈ ನಾಡಿ ದೊಡ್ಡ ಮನೆಯಲ್ಲಿ ಆಳು ಕಾಳು ಇರೋ ಮನೆ ಬೆಳೆದು ಬಂದವಳೆ ಪಾಪ. ನಾನೇ ಏನ ಅನ್ಕೊಂಡಿದ್ದೆ ಗೀತಂಗೆ. ಆದ್ರೂ ಈಟೆಲ್ಲ ಮನೆ ನಿಭಾಯಿಸ್ಕೊಂಡು ಹೋಗ್ತಾವಳಲ್ಲ,
ನನ್ನ ಸೊಸೆಗೆ ಮೆಚ್ಚಬೇಕು ಬಿಡು. ಹ್ಞೂ ನಡಿಯಮ್ಮ, ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ನಿಂಗೆ. ನಡಿ ಹೋಗಿ ಒಳಗಡೆ ಹೋಗೋಣ. ಅತ್ತೆ ಅದ್ಯಾಕೆ ಅಲ್ಲೇ ನಿಂಕಂಡ್ರಿ, ಬನ್ನಿ ಒಳಗಡೆ. ಹ್ಞೂ ಕಣವ, ಬಂದೆ ಬಂದೆ. ಇದೇ ನಮ್ಮನೆ ಗೀತಾ, ನಿಮ್ಮ ಅಪ್ಪ ಅಮ್ಮ ಮನೆ ಒಳಗಡೆನೆಯಾ ಇಟ್ಲು ಮಾಡ್ಕೊಂಡಿದ್ದಾರೆ. ಅತ್ತೆ ಇದು ಇಟ್ಲಲ್ಲ ಕಣತ್ತೆ, ಇದನ್ನ ಗಾರ್ಡನ್ ಅಂತ ಹೇಳ್ತಾರೆ. ಈ ಕಡೆ ಎಲ್ಲ ಮನೆ ಒಳಗೆ ಹಿಂಗೆ ಬೆಳ್ಕೊಳ್ಳೋದು. ನಿಮ್ಮ ಮೊಮ್ಮಗನು ಮೊದ್ಲಕ್ಕಿಂತ ಬಂದಾಗ ಹಿಂಗೆ ಕೇಳಿದ್ದ ಕಣತ್ತೆ. ನೇಚರ್ ಫೀಲ್ ಬರ್ಲಿ ಅಂತ ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡಿಸ್ಕೊಂಡಿದ್ದಾರೆ. ಅವರಿಗೆ ಗಿಡ ಮರಗಳಂದ್ರೆ ತುಂಬಾ ಇಷ್ಟ. ಎಂತ ಪಿಲೋ ಏನ ಈ ನಾಡಿ ಸಂದಾಗಿ ಇಟ್ಕೊಂಡಿದಾರಲ್ಲ ಮನೆ ನಿಮ್ಮ ಅಪ್ಪ ಅಮ್ಮ. ಅದಕ್ಕೆ ನಿನಗೆ ಒಪ್ಪಿಲ್ಲ ನಮ್ಮ ಮನೆಗೆ ಮದ್ವೆ ಮಾಡ್ಕೊಡಕ್ ಬಿಡು, ಒಳ್ಳೇದು ಪಾಪ. ಅವ್ರಿಗೂ ಚಿಂತೆ ಇರಲ್ವೇನು, ಇಲ್ಲಿ ಬೆಳ್ಕೊಂಡು ಹೋಗಿರೋ ಮಗಳು ಅದೇ ಗಂಗಿರ್ತಾಳೆ ಅಂತ ಬಿಡೋತ್ಲಾಗಿ ಪಾಪ ನಿಮ್ಮ ಅಪ್ಪ ಅಮ್ಮ. ಅವೆಲ್ಲ ಈಗ ಯಾಕೆ ಬಿಡ್ರಿ ಅಂತೆ. ಆದ್ರೂ ಗೀತಮ್ಮಣಿ ನಿನಗೆ ಮೆಚ್ಲೇಬೇಕು ಕಣೆ. ನಾನು ನಿಂಗೆ ಏನೇನೋ ಅನ್ಬಿಟ್ಟೆ. ಇಲ್ಲಿ ಬೆಳ್ಕೊಂಬಂದ್ಬಿಟ್ಟು ನೀನು ನಮ್ಮ ಆಳ್ಕೊಂಪೆಲಿದ್ದುವ ನಾಡಿ ಮನೆ ನಡೆಸ್ಕೊಂಡು ಹೋಗ್ತಿದ್ಯಲ್ಲ, ನಿನಗೆ ಮೆಚ್ಲೇಬೇಕು ಕಣೆ. ಅಯ್ಯ ಇರ್ಲಿ ಬಿಡಿಯತ್ತೆ, ನಿಮ್ಗೂ ಒಂದಿನ ಗೊತ್ತಾಗುತ್ತೆ ಅಂತ ನಾನು ಇಷ್ಟು ದಿನ ಸುಮ್ಕಿದ್ದೆ ಬಿಡಿ. ಇರ್ಲಿ ಬನ್ನಿ ಅತ್ತೆ, ಹಾಲಿಗೆ ಹೋಗೋಣ ಬನ್ನಿ. ಎಂತ ಹಾಲು? ಹಾಲು ಅಂದ್ರೆ ನಮ್ಮ ಮನೇಲಿ ಇಲ್ವಾ ಪಡ್ಸಾಲೆಗೆ ಹೋಗೋಣ ನಡಿ ಅಂತವ್ರೆ. ಸರಿ ಸರಿ ನಡಿ. ಅಯ್ಯ ಅತ್ತೆ ಇಲ್ಲೇ ಕುತ್ಕೊಂಡಿರಿ, ಟೀಗಿ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಯವ್ವ ಯವ್ವ ಯವ್ವ, ಇದೇನ್ಲ ಮನೇನ ಅರಮನೆ ಕರ್ಕೊಂಬಂದಿದೀರ ನನ್ನ. ಇತ್ತ ಸೈಡಿಗೆ ಬರ್ಲ ಪಾಪ. ಒಬ್ಬೊಬ್ಬೊಬ್ಬ ಈ ಹಾಸಿಗೆ ನೀ ನಾಡಿ ಮೆತ್ತಗೈತೆ. ನಡಿ ಒಂದ್ಕಿತ ಕುತ್ಕೊಂಡ್ ನೋಡ್ತೀನಿ ಅದ್ ಹೆಂಗಾಗುತ್ತಂತ. ಹೈ ಇದೇನ್ಲ ಚಂದ್ರು, ಪುಸ್ ಪುಸ್ ಅಂತೈತೆ, ಒಳಗಡೆನೆ ಹೋಗ್ತೈತೆ ಕುತ್ಕೊಂಡಂಗೆ. ಹ್ಞೂ ಕಣಮ್ಮ, ಇದನ್ನ ಸೋಫಾ ಅಂತ ಕರೀತಾರೆ, ಹಾಸಿಗೆ ಅಲ್ಲ ಇದು. ನಮ್ಮನೆಗೂ ಅಂತ ಬರ್ಲ, ಇದ್ರ ಮೇಲೆ ಕುತ್ಕೊಂಡ್ ಟಿವಿ ನೋಡಿದ್ರೆ ಏನ್ ಸಂದಾಗಿರುತ್ತೆ. ಅಮ್ಮ, ಇದೊಂದು ಸೋಫಾಗೆ 50-60 ಸಾವಿರ. ನಾವೆಲ್ಲಿಂದ ಬರೋದು, ಸುಮ್ಕಿರು. ಈ ಸಲ ಜೋಳದಲ್ಲೇನಾದ್ರೂ ಕೈಗೆ ಬಂದ್ರೆ ನೋಡೋಣಂತೆ, ಬಂದ್ ಕೊಡ್ತೀನಿ ನಿಂಗೊಂದು ಕುತ್ಕೊಳಕ್ ಬಿಡು. ಯವ್ವ 50-60 ಸಾವಿರ ಏನು? ಹಂಗಂದ್ರೆ ಬೇಡ ಬಿಡು. ಅಲ್ ಕಣಮಣಿ, ನಿಮ್ಮ ಅಪ್ಪ ಅಮ್ಮ ಬಟ್ಟೆ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದ್ದೆ ತಾನೆ ನೀನು? ಹ್ಞೂ ಕಣತ್ತೆ, ಬಟ್ಟೆ ವ್ಯಾಪಾರನೇ ಮಾಡ್ತಿರೋದು. ಈಗ ಬಟ್ಟೆ ತರಕ್ಕೆ ಸೂರತ್ತಿಗೆ ಹೋಗಿದ್ದಾರೆ ಅಪ್ಪ ಅಮ್ಮ ಇಬ್ರು. ಅಲ್ಲ, ಬಟ್ಟೆ ವ್ಯಾಪಾರ ಮಾಡಿ ಈ ನಾಡಿ ಅರಮನೆ ಕಟ್ಸಿದಾರಲ್ಲ ನಿಮ್ಮ ಅಪ್ಪ ಅಮ್ಮ. ಅದು ಹೆಣ್ಮಗ್ಳನ್ನ ಓದಿಸ್ಕೊಂಡು ನೀನ್ ಮದ್ವೆ ಹೋಗಿದ್ವೆ ಮಾಡೋ ದುಡ್ಡಲ್ಲಿ ಕಟ್ಟಿಸ್ಕೊಂಡಿರ್ಬೋದಲ್ವಾ? ಅಯ್ಯ ಅತ್ತೆ, ಇದು ಹಳೆ ಮನೆ. ಚಿಕ್ಕವಳಿದ್ದಾಗಿಂದನೂ ಈ ಮನೇಲೇ ಇರೋದು. ನಮ್ಮ ಅಪ್ಪ ಅವ್ರ ಅಪ್ಪನೂ ಬಟ್ಟೆ ವ್ಯಾಪಾರನೇ ಮಾಡ್ತಿದ್ದವರು. ಈ ಮನೆಯಲ್ಲೇ ನಾವು ಬೆಳೆದಿರೋದು. ಬಟ್ಟೆ ವ್ಯಾಪಾರದಲ್ಲೂ ಈ ನಾಡಿ ದುಡ್ಡು ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನೋಡು. ಅಮ್ಮ, ಬಟ್ಟೆ ವ್ಯಾಪಾರ ಅಂದ್ರೆ ನಮ್ಮೂರಲ್ಲಿ ಮಾರ್ಕೊಂಡ್ ಬರ್ತಾರಲ್ಲ ಬೈಕ್ ಮೇಲೆ, ಆ ವ್ಯಾಪಾರ ಅಲ್ಲ ಕಣಮ್ಮ. ಇವ್ರದ್ದು ದೊಡ್ಡ ಅಂಗಡಿನೇ ಇದೆ. ನೀನೊಬ್ಳು ಹೊತ್ಲಾಗ ಏನು ತಿಳಿಯದಂಗೆ ಮಾತಾಡ್ತೀಯವ್ವ. ಓ ಏನ ಹೋಗ, ನಂಗೆ ತಲೆಯಲ್ಲಂತೂ ನಂಗೆ ಹೊಟ್ಟೆ ಉರಿತೈತ್ ಕಣತ್ತು. ಇವರು ಇಂಥ ಮನೆ ಕಟ್ಸಿದಾರಲ್ಲ ನೋಡ್, ಮತ್ತೆ ನಾವು ಕಟ್ಟಿಸ್ಬೇಕು ಕಣ ಚಂದ್ರ, ದುಡ್ಡು ಕೂಡ್ಸಿ. ಅಮ್ಮ, ನಾವು ರೈತರು ಎಲ್ಲಿ ದುಡ್ಡು ಕೂಡ್ಸಕ್ಕಾಗುತ್ತೆ, ಸುಮ್ಕಿರು. ಒಂದ್ ಬೆಳೆಗೆ ದುಡ್ಡು ಕೈಗೆ ಬಂದ್ರೆ ಇನ್ನೊಂದ್ ಬೆಳೆಗೆ ದುಡ್ಡು ಹಾಕಿದ್ರೆ ಆ ಬೆಳೆಗೆ ದುಡ್ಡು ಬರುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಿರಕ್ಕಿಲ್ಲ. ಇನ್ನು ದುಡ್ಡಲ್ಲಿಂದ ಕೂಡಿಡೋಣ, ಸುಮ್ಕಿರತ್ತಗಿ. ಹಂಗಂದ್ರೆ ಇವ್ರಕಿತ್ತ ಸೇರ್ಕೊಂಡು ನಾವು ಇನ್ನೊಂದು ಬಟ್ಟೆ ವ್ಯಾಪಾರ ಮಾಡೋಣಂತೆ ನೋಡಿ. ಅಜ್ಜಿ, ನೀನು ಬಟ್ಟೆ ಹಾಕೊಂಡು ಊರಲ್ಲಿ ಬಟ್ಟೆ 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 ಅಂತ ಕೂಕೊಂಡು ಹೋಗ್ತೀಯಾ? ನಾನು ಹೇಳಿದ್ದು ಊರಿಗೆಲ್ಲ. ಇವ್ರು ಹೇಳಿದ್ರಲ್ಲ ದೊಡ್ಡ ಅಂಗಡಿ ಮಾಡ್ಕೊಂಡಿದ್ದಾರಂತ, ಹಂಗ ನಾವು ಮಡ್ಗೋಣಂತ ತಗ. ಬಿಡ್ರಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಇವಾಗ ಒಂದ್ ಸ್ವಲ್ಪ ಸಾಲ ಇರೋದೆಲ್ಲ ತೀರಿಸ್ಕೊಂಡು ನಾವು ಏನಾದ್ರೂ ಬಿಸ್ನೆಸ್ ಮಾಡೋಣಂತೆ, ಸುಮ್ಕಿರಿ. ಏನ ಮಾಡಿ ನಾವು ಇಂಥ ಮನೆ ಕಟ್ಟಿಸ್ಬೇಕಲ್ಲ ಚಂದ್ರು. ಕಟ್ಸನಂದ್ ಬಿಡಮ್ಮ. ನಾನು ಅಡ್ಗೆ ಮನೆಗೆ ಹೋಗಿ ಏನಾದ್ರು ತಿನ್ನಕ್ಕೇನಾದ್ರು ಮಾಡ್ತೀನಿ ಅಡ್ಗೆ. ನೀವ್ ಹೆಂಗ ಮನೆ ನೋಡಿದ್ರಲ್ಲ, ಅಮ್ಮನ್ ಕರ್ಕೊಂಡೋಗಿ ನೀವೇ ಮನೆ ತೋರಿಸ್ಬಿಡಿ. ಸರಿ ಸರಿ, ಹೊಟ್ಟೆ ಹಚ್ಚತೈತೆ, ನೀನ್ ಅಡ್ಗೆ ಮಾಡಿ ನಡಿ ಬೇಗ. ಅಜ್ಜಿ, ಇದೇನಜ್ಜಿ ಮನೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಜೋಗಾಲಿ ಮೇಲೆ ಕೂತಿದ್ದೀರಲ್ಲ? ಯಾಕಮ್ಮ ಹಿಂಗ್ ಚಿಂತೆ ಮಾಡ್ಕೊಂಡು ಇಲ್ಲಿ ಹಿಂಗ್ ಕೂತ್ಕೊಂಡ್ಬಿಟ್ಟಿದೀಯಲ್ಲ? ಅಲ್ಲ, ಈ ನಾಡಿ ದೊಡ್ಡ ಮನೇಲಿ ಬೆಳ್ದಿರೋ ಹುಡುಗಿ ನಿನ್ ಹಿಂದೆ ನಂಬ್ಕೊಂಡು ಅದೇಗ್ ನಿನ್ ಹಿಂದೆ ಓಡ್ಕೊಂಡ್ಬಂದು ಮದ್ವೆ ಆದ್ಲ ಇವಳು? ಅಯ್ಯ ಅಮ್ಮ, ಅವಳು ಹಿಂದೆ ನಾನು ಒಂದೊಂದು ಸಾಹಸ ಪಟ್ಟಿಲ್ಲ, ಸುಮ್ಕಿರು. ಅಷ್ಟು ಬೇಗನೆ ಒಪ್ಕೊಂಡಿರ್ಲಿಲ್ಲ ಇವಳು. 2 ವರ್ಷ ಏನೋ ಇವಳು ಹಿಂದೆನೆ ಸುತ್ತಿದ್ದೀನಿ. ಇವಳು ಹಿಂದೆ ಸುತ್ತೋದ್ ಬಿಟ್ಟು ನಾನು ಏನಾದ್ರು ಓದಿದ್ದಿದ್ರೆ ಏನಾದ್ರು ಕೆಲಸದಲ್ಲಿ ಇರ್ತಿದ್ದೆ ಈಗ ನಾನು. ಆದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ, ಸುಮ್ಕಿಲ್ಲ. ಓ, ಯಾವಾಗ್ಲೂ ಇವಳನ್ನ ಮದ್ವೆ ಮಾಡ್ಕೊಂಡ್ ಬಂದಿದೆಯಲ್ಲ, ಇವಳಿಗೆ ಕಟ್ಕೊಂಡ್ ಬಂದ್ವಲ್ಲ ಅಂತ ಬೈತಿದ್ದವಳು ಇದೇನಮ್ಮ ಹಿಂಗ್ ಹೇಳ್ಬಿಟ್ಟೆ? ಕೊಳ್ಳ, ನಂಗೂ ಮೊದ್ಲಿಂದಾನು ಆಸೆ ಇತ್ತು, ದೊಡ್ಡ ಮನೆ ಶ್ರೀಮಂತರ ಮನೆ ಒಬ್ಳೆ ಮಗಳಿರೋ ಹುಡುಗಿನ ತನ್ಕೊಂಬರ್ಬೇಕು ಅಂತ.
ನೀನಾದ್ರೂ ನನ್ನ ಆಸೆಂಗೆ ಮಾಡ್ಬಿಟ್ಟಿದ್ಯಲ್ಲ ಚಂದ್ರು. ನಂಗಂತೂ ಒಂದ್ ಕಡೆ ಖುಷಿ ಆಗ್ತೈತೆ, ಇನ್ನೊಂದ್ ಕಡೆ ಈ ಹುಡ್ಗಿ ನಿನ್ನಿಂದ ಹೆಂಗ್ ಬಂದ್ಲು ಅಂತ ಚಿಂತೆನೂ ಆಗ್ತೈತೆ. ಈತೊಂದ್ ದೊಡ್ಡ ಮನೇಲಿ ಬೆಳ್ಕೊಂಡ್ ಬಂದಿರೋ ಹುಡ್ಗಿ ನಮ್ ಗೀತಾ ನಮ್ಮನೇಲಿ ಹಾಲ್ ಕರ್ಕೊಂಡು ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡಿದ್ದಾಳಂದ್ರೆ ಮೆಚ್ಚಲೇಬೇಕಣ ನಮ್ ಗೀತನ್ನ. ನೋಡು, ಮದ್ವೆ ಮಾಡ್ಕೊಂಡ್ ಬಂದಾಗ ಎಷ್ಟೊಂದ್ ಬೈತಿದ್ದೆ, ರಂಗಲ್ಲೇ ಬಿಡಕ್ ಬರಕ್ಕಿಲ್ಲ ಏನಿಲ್ಲ ಅಂತ ಬೈತಿದ್ದೆ. ನಿನ್ನೆ ಇನ್ನುವ ನೋಡಿ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಮ್ ಗೀತನ್ ಬಗ್ಗೆ. ಆದ್ರೂ ಇವ್ರದ್ದು ಆಸ್ತಿ ಎಲ್ಲ ಎಷ್ಟೊಂದೈತು ಅಮ್ಮ, ಅವೆಲ್ಲ ನನಗೆ ಗೊತ್ತಿಲ್ಲ, ಗೀತಂಗೆ ಗೊತ್ತು. ಒಬ್ಳೆ ಮಗಳು ಬೇರೆ, ಇವ್ರಪ್ಪ ಅಮ್ಮ ಹೋಗ್ಬಿಟ್ರೆ ಎಲ್ಲ ಆಸ್ತಿ ನಮ್ ಗೀತಂಗೆ ತಾನೆ, ಹಂಗಾದ್ರೆ ನಮ್ಗೂ ಸೇರುತ್ತೆ ತಾನೆ. ಥೂ ಅಮ್ಮ, ಇದೇ ನೀನ್ ಅತಿ ಆಸೆ ಮಾಡ್ತಿದ್ಯಲ್ಲ, ಬಿಡ್ತು ಅನ್ನು. ಅವ್ರು ಇರೋವಷ್ಟು ದಿನ ಚೆನ್ನಾಗಿರ್ಲಿ. ಸುಮ್ಕಿರು ನೀನು. ಗೀತಂಗ ಅವೆಲ್ಲ ಇಷ್ಟ ಆಗಲ್ಲ, ಸುಮ್ಕಿರು. ಅವಳೇನಾದ್ರೂ ಕೇಳಿಸ್ಕೊಂಡ್ಬಿಟ್ಟಾದ್ರೆ ನಮಗೆ ಇಲ್ಲಿಂದ ಕರ್ಕೊಂಡೆ ಹೋಗ್ಬಿಡ್ತಾಳೆ. ನಾನ್ ಕೇಳೋದೆಲ್ಲ ಏನ್ ತಪ್ಪೈತೆ? ಅವ್ರು ಮಾಡಿರೋದೇನು ಬೇರೆಯವ್ರಿಗೆ ದಾನ ಮಾಡ್ಬಿಟ್ಟು ಹೋಗ್ತಾರೇನು? ಒಬ್ಳೆ ಮಗಳಿದಾಳೆ, ನಿನ್ನ ಹೆಸರು ಬಡ್ಬಿಟ್ಟು ಹೋಗ್ಲಿ ತಗ. ನಿನ್ನ ಮಗ ಹುಟ್ಟಿಲ್ವೇನಾ? ನಿನ್ನ ಹೆಸರು ಬಡ್ಲಿ ತಗ. ಇದೇನಮ್ಮ ನಿನಗೆ ಕರ್ಕೊಂಡ್ ಬಂದಿದ್ದೆ ಅಲ್ಲ, ನೋಡು ಇದೇನ್ ಹಿಂಗ್ ಮಾತಾಡ್ತಿದ್ಯಲ್ಲ. ನಾಳೆ ಏನೋ ಬರ್ತಾರಲ್ಲ ಅವ್ರಪ್ಪ ಅಮ್ಮ, ಮಾತಾಡ್ತೀನಿ ತಗ ಅವ್ರ ಜೊತೆ. ಮದ್ವೆನೂ ಮಾಡ್ಕೊಟ್ಟಿಲ್ಲ, ವರದಕ್ಷಿಣೆ ಅಂತಾನೆ ಏನ್ ಕೊಟ್ಟಿಲ್ವಲ್ಲ, ಏನಾದ್ರು ಬರ್ಕೊಡ್ಲಿ, ಸುಮ್ಕಿರ್ಲ. ನೀನೊಬ್ಬ ಸುಮ್ಕಿರು, ನಿನಗೆಲ್ಲೂ ತಿಳಿಯಕ್ಕಿಲ್ಲ. ಯವ್ವ, ನಿನಗ್ ಬಿಟ್ರೆ ಬೇಕಿದ್ರೆ ಅವ್ರ ಅಮ್ಮನೇ ಇಲ್ಲೇ ಸಾಯಿಸ್ಬಿಟ್ಟು ಇಲ್ಲೇ ಇದ್ಬಿಡ್ತೀನಿ ಅಂತೀಯ. ನನ್ಗೇನು ಅಷ್ಟೊಂದು ಕಟ್ಕೆ ಅನ್ಬೇಡ ನೀನು, ಸುಮ್ಕಿರು. ನಮ್ಗೂ ಒಂದ್ ಸ್ವಲ್ಪ ಪಾಲ್ ಕೊಟ್ರೆ ಏನಾಗ್ಬಿಡಲ್ಲ, ಇಷ್ಟೊಂದ್ ದೊಡ್ಡ ಮನೆ ಇಟ್ಕೊಂಡಿದ್ದಾರೆ. ಅಮ್ಮ, ನಿನ್ ದಮ್ಮಯ್ಯ ಅಂತೀನಿ ಕಣಮ್ಮ, 3 ದಿನ ಏನೋ ಕೇಳಕ್ ಹೋಗ್ಬಿಡೋ, ಸುಮ್ಕಿರಮ್ಮ. ಸರಿ ತಗ, ನನಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಸಂದಾಗೆ ಗೊತ್ತೈತೆ. ತಗೊಳ್ಳಿ, ಟೀ ಕುಡೀರಿ. ನೀನ್ ಕುತ್ಕೊಳ್ಳುವ, ನೀನು ತಾಪ ಹೋಗು, ನೀನು ಕುಡಿ. ಇಲ್ಕಂಡ್ರಿ ಅತ್ತೆ, ನೀವು ಮೊದ್ಲು ಕುಡೀರಿ, ಆಮೇಲೆ ನಾನು ಕುಡಿತೀನಿ. ಕುತ್ಕೊಳ್ಳವ, ಮೊದ್ಲು ನೀನ್ ಸಂದಾಗಿರ್ಬೇಕು. ನೀನ್ ಕುಡಿ, ಆಮೇಲೆ ನಾನೇ ಕುಡಿತೀನಿ. ನಾನು ಹೋಗಿ ತಗೊಂಬಂಗ್ ಕುಡಿತೀನಿ, ನೀನ್ ಕುತ್ಕ ಕುಡಿಯುವಂತೆ. ಸರಿ ಅತ್ತೆ. ಅಯ್ಯ, ಇದೇನು ಹೊಸ ಗೇಮ್ ಪ್ಲಾನ್ ಮಾಡ್ತೈತ್ ನಮ್ಮಮ್ಮ. ಮನೇಲಿ ಮೊದ್ಲು ನಮಗ್ ಟೀ ಕೊಟ್ಬಿಟ್ಟು ನೀನ್ ಕುಡಿಯೇ ಅಂತ ಬೈಯರು. ಅವಳನ್ನ ಅವಳ ಪಕ್ಕಕ್ಕೆ ಕೂರಿಸ್ಕೊಳ್ತಿರ್ಲಿಲ್ಲ, ಇವಾಗ ಅವಳ ಎದುರೇ ಕೂರಿಸ್ಕೊಂಡು ಟೀ ಕೊಡ್ತಿದಾರಲ್ಲ. ಇದೇನ್ ಪ್ಲಾನ್ ಮಾಡ್ಕೊಂಡಿರ್ಬೇಕು ನಮ್ಮಮ್ಮ ಈಗ ಕೂತ್ಕೊಂಡೆಯ. ಅಯ್ಯೋ, ಏನ್ ಸ್ಕೆಚ್ ಆಗ್ತವ್ರೋ ಏನ. ಅಮ್ಮ, ನಂಗೆ ಮೊದ್ಲಕ್ಕಿಂತ ಬಂದಾಗ ಅದೇನ ಮಾಡ್ಕೊಟ್ಟಿದ್ರಲ್ಲ ಅಜ್ಜಿ, ಅದ್ ಮಾಡ್ಕೊಡಮ್ಮ. ಬಾದಾಮ್ ಅಲ್ತಾನೆ, ಬಿಡ ಮಾಡ್ಕೊಡ್ತೀನಿ. ಟೀ ಕುಡ್ಕೊಂಡೋಗಿ ಮಾಡ್ಕೊಂಬಂದ್ ಕೊಡ್ತೀನಿ ತಗ. ಮಗಳ ಗೀತಾ, ನೀನ್ ಕುತ್ಕೊಳ್ಳವ, ನಾನ್ ಮಾಡ್ಕೊಂಬಂದ್ ಕೊಡ್ತೀನಿ, ನೀನ್ ಕುತ್ಕ. ನೀನ್ ಆರಾಮಾಗಿರಿಲಿ. ಮನೇಲಿ ಮಾಡಿ ಮಾಡಿ ಸುಸ್ತಾಗಿರ್ತೀಯ, ಇಲ್ಲಾದ್ರೂ ಒಂದ್ 3-4 ದಿನ ಚೆನ್ನಾಗಿರುವಂತೆ ನಾನ್ ಮಾಡ್ಕೊಂಬರ್ತೀನಿ, ನೀನ್ ಕುತ್ಕೊಳ್ಳವ. ಓ, ಅಮ್ಮ ಬಗೆಟೆಲ್ಲ ಸಿಂಟ್ಯಾಕ್ಸ್ ಹಿಡಿತವಳೆ ಗೀತನ ಹತ್ರ. ಸರಿಯಾಗಿ ಪಿಲಾನೆ ಮಾಡ್ಕೊಂಡಿದಾರಮ್ಮ ಏನೋವ. ಬಾಳಜ್ಜಿ, ಬೇಗ ಮಾಡ್ಕೊಡು. ನೀವು ಮಾತ್ರ ಕುಡಿತಿದ್ದೀರಾ, ನಂಗೂ ಮಾಡ್ಕೊಡಿ ಬನ್ನಿ. ಫ್ರೆಂಡ್ಸ್, ಯಾರಿಗಾದ್ರೂ ನಮ್ಮ ಅಮ್ಮನ ತಲೆಯಲ್ಲಿ ಏನು ನೋಡ್ತಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇನ್ನೂ ಹಾಗೆ ಮುಂದುವರಿಯುತ್ತೆ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.